ಸ್ನೇಹಿತರೆ, ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಪ್ರಕರಣದಲ್ಲಿ ನಾನಾ ಆಯಾಮಗಳು, ನಾನಾ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಹೊಸ ದಿಕ್ಕನ್ನ ಪಡಿತಿರುವಂತ ಪ್ರಕರಣದಲ್ಲಿ ಹೊಸ ವ್ಯಕ್ತಿಗಳ ಪ್ರವೇಶವೂ ಕೂಡ ಆಗ್ತಾ ಇದೆ. ಜೊತೆಗಿದ್ದಂತ ಸ್ನೇಹಿತರು ಕೂಡ ಈಗ ಬೆನ್ನಿಗೆ ಚೂರಿ ಇರಿಯುವಂತ ಕೆಲಸವನ್ನ ದರ್ಶನ್ಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿರುವಂತ ಸಂಗತಿ ಏನಲ್ಲ. ನಟ ದರ್ಶನ್ ಜೈಲು ಪಾಲಾಗಿ ವರ್ಷಗಳೇ ಕಳೆದರೂ ಕೂಡ ಈ ಪ್ರಕರಣದ ಸುತ್ತ ಹೆಣೆದುಕೊಂಡಿರುವಂತಹ ರಹಸ್ಯದ ಪಲ್ಲೆ ಮಾತ್ರ ದಿನದಿಂದ ದಿನಕ್ಕೆ ಜಟಿಲವಾಗ್ತಾನೆ ಇದೆ. ಪ್ರಕರಣದ ವಿಚಾರಣೆ ತಾರ್ಕಿಕ ಅಂತ್ಯ ಕಾಣುವಂತ ಹಂತದಲ್ಲಿ ಇದೆ ಅನ್ನುವಾಗಲೇ ಇದೀಗ ಮತ್ತೊಂದು ಬೆಚ್ಚಿ ಬೀಳಿಸುವಂತ ಸುದ್ದಿ ಹೊರಗಡೆ ಬಂದಿದೆ. ಇದು ದರ್ಶನ್ಗೆ ಇನ್ನಷ್ಟು ಸಂಕಷ್ಟವನ್ನ ತಂದಿರಲಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಪೊಲೀಸರಿಗೆ ಈಗ ಬೃಹತ್ ಜಾಲವೊಂದರ ಸುಳಿವು ಸಿಕ್ಕಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಗಳನ್ನ ಬೆದರಿಸಿ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಇಬ್ಬರು ಪ್ರಭಾವಿ ಉದ್ಯಮಿಗಳು ಮತ್ತು ಒಬ್ಬ ನಿಗೂಢ ಮಹಿಳೆಯ ಬಗ್ಗೆ ಪೊಲೀಸರಿಗೆ ಈಗ ಮಾಹಿತಿ ಸಿಕ್ಕಿದ್ದು, ಇದು ಪ್ರಕರಣಕ್ಕೆ ರಣರೋಚಕ ತಿರುವನ್ನ ಕೊಡುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಹಾಗಾದ್ರೆ ಆ ಇಬ್ಬರು ಶಕ್ತಿಶಾಲಿ ಉದ್ಯಮಿಗಳು ಯಾರು? ಆ ನಿಗೂಢ ಮಹಿಳೆಯ ಹಿನ್ನೆಲೆ ಏನು? ಸಾಕ್ಷಿಗಳನ್ನ ಬೆದರಿಸೋದಕ್ಕೆ ಇವರು ಹೆಣೆದಿದ್ದಂತಹ ಮಾಸ್ಟರ್ ಪ್ಲಾನ್ ಏನು? ಈ ಬೆಳವಣಿಗೆಯಿಂದ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಇನ್ನಷ್ಟು ಹೆಚ್ಚಾಗಲಿದೆಯಾ? ಪ್ರಕರಣದಲ್ಲಿ ದರ್ಶನ್ದು ತಪ್ಪು ಎದ್ದು ಕಾಣುವಂತೆ ಮಾಡ್ತಾ ಇದೆಯಾ ಇವೆಲ್ಲವೂ ಕೂಡ? ಅಥವಾ ಸಂಕಷ್ಟಗಳು ದರ್ಶನ್ ಅನ್ನ ಬಿಟ್ಟು ಬಿಡದೆ ಸುತ್ತಿಕೊಳ್ತಾ ಇದ್ದಾವ ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗು ಯಾವ ರೀತಿ ಸಂಚನ್ನ ರೂಪಿಸಿದ್ರು ಅನ್ನೋದಕ್ಕೆ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಂತ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಗೆ ಸಿದ್ಧತೆಯನ್ನ ನಡೆಸಿದ್ರು ಅವತ್ತು. ಆದ್ರೆ ಕಳೆದೆರಡು ವಾರಗಳಿಂದ ಪ್ರಕರಣ ಸರ್ಕಾರಿ ಸಾಕ್ಷಿಗಳಿಗೆ ಮತ್ತು ಪ್ರಮುಖ ಪ್ರತ್ಯಕ್ಷದರ್ಶಿಗಳಿಗೆ ಬೆದರಿಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಯಾವಾಗ ಗೊತ್ತಾಯ್ತು ನೋಡಿ, ಇಡೀ ಪ್ರಕರಣಕ್ಕೆ ರೋಚಕ ತಿರುವೆ ಸಿಗ್ತಾ ಹೋಯ್ತು. ಇವರೆಲ್ಲ ದರ್ಶನ್ ಅಭಿಮಾನಿಗಳ? ಇವರು ನಿಜವಾಗ್ಲೂ ಕೂಡ ದರ್ಶನ್ ಏಳಿಗೆಯನ್ನ ಸಹಿಸ್ತಾ ಇದ್ದಾರಾ, ಅಥವಾ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗ್ಲಿ ಅಂತೇಳಿ ಬಯಸ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಮೂಡ್ತು. ಅದಕ್ಕೆ ಕಾರಣನೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು ಅದು ಬಹಿರಂಗ ಆಯಿತು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಮತ್ತಷ್ಟು ಸಂಕಷ್ಟ ಸುತ್ತಿಕೊಳ್ಳುತ್ತೆ ಅನ್ನೋದು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರುವಂತ ಕಾಮನ್ ಸೆನ್ಸು. ಈ ಕಾಮನ್ ಸೆನ್ಸು ದರ್ಶನ್ ಫ್ಯಾನ್ಸ್ಗೆ ಇಲ್ಲದಾಯ್ತಾ ಅನ್ನುವಂಥದ್ದು ಘೋರ ದುರಂತ. ಇನ್ನು ದರ್ಶನ್ ಫ್ಯಾನ್ಸ್ಗೆ ಇಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಈ ಪ್ರಕರಣದಲ್ಲಿ ಈಗ ಹೊರಗಡೆ ಬಂದಿರುವಂತಹ ಕೆಲವು ಹೆಸರುಗಳನ್ನ ನೋಡ್ತಾ ಹೋದ್ರೆ ಅಥವಾ ವ್ಯಕ್ತಿಗಳ ಮಾಹಿತಿ ಗೊತ್ತಾಗ್ತಾ ಹೋದ್ರೆ ಒಬ್ಬ ಇವರೆಲ್ಲರೂ ಕೂಡ ಬೇಕು ಅಂತೇಳಿ ಮಾಡಿದ್ರು, ಬೇಡ ಅಂತೇಳಿ ಮಾಡಿದ್ರು ಅನ್ನುವಂಥ ಅನುಮಾನ ಮೂಡದೇ ಇರಲಾರದು. ಯಾಕಂತ ಹೇಳಿದ್ರೆ ಈ ಬೆದರಿಕೆ ಹಾಕಿದಂಥ ವಿಚಾರದಲ್ಲಿ ಈಗ ಸಾಕಷ್ಟು ರೋಚಕ ಮತ್ತು ಸ್ಫೋಟಕ ಸಂಗತಿಗಳು ಬಹಿರಂಗ ಆಗ್ತಾ ಇದೆ. ಹೌದು, ಕೋರ್ಟ್ನಲ್ಲಿ ಬಾಯಿ ಬಿಟ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಬೆದರಿಸ್ತಿದ್ದಂತಹ ಕರೆಗಳ ಜಾಡನ್ನ ಹಿಡಿದಂತಹ ಪೊಲೀಸರಿಗೆ ಈಗ ಶಾಕಿಂಗ್ ಮಾಹಿತಿಗಳು ತಲುಪ್ತಾ ಇದ್ದಾವೆ. ಬೆದರಿಕೆ ಜಾಲದ ಜಾಡನ್ನ ಹಿಡಿದು ಹೊರಟಂತಹ ಪೊಲೀಸರು ಕರೆ ಬಂದಂತಹ ನಂಬರ್ಗಳು ಮತ್ತು ಸೈಬರ್ ನೆಟ್ವರ್ಕ್ ಅನ್ನ ಟ್ರ್ಯಾಕ್ ಮಾಡಿದಾಗ ಈ ಬೆದರಿಕೆ ಕರೆಗಳ ಹಿಂದೆ ಇಬ್ಬರು ಪ್ರಭಾವಿ ಉದ್ಯಮಿಗಳು ಮತ್ತು ಒಬ್ಬ ಮಹಿಳೆಯ ಕೈವಾಡ ಇದೆ. ಆಕೆಯ ಹಿಂದೆ ರಾಜಕಾರಣಿಗಳ ಸಹಾಯ ಹಸ್ತ ಇದೆ ಅನ್ನೋದನ್ನು ಕೂಡ ಬಿಚ್ಚಿ ಬೀಳಿಸುವಂತ ವರದಿಯನ್ನ ಇಟ್ಟಿದ್ದಾರೆ. ಹೌದು, ಸ್ಕೆಚ್ ಹಾಕಿಕೊಂಡಿದ್ದೇ ಮಹಿಳೆ ಎನ್ನುವಂತಹ ಸ್ಫೋಟಕ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಈ ಇಬ್ಬರು ಉದ್ಯಮಿಗಳಿಗೆ ಸಾಕ್ಷಿಗಳನ್ನ ಹೇಗೆ ಬೆದರಿಸಬೇಕು, ಜೊತೆಗೆ ತನಿಖಾಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಕರೆಗಳನ್ನ ಹೇಗೆ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದಂತಹ ಬ್ಲೂ ಪ್ರಿಂಟ್ ಅನ್ನ ರೂಪಿಸಿಕೊಟ್ಟಿದ್ದೆ ಆ ನಿಗೂಢ ಮಹಿಳೆ ಎನ್ನುವಂಥ ಮಾಹಿತಿ ಈಗ ಗೊತ್ತಾಗಿದೆ. ಹೌದು, ಈಗ ರಾಜ್ಯದಾದ್ಯಂತ ಕೇಳಿ ಬರ್ತಿರುವಂತ ಒಂದೇ ಒಂದು ಪ್ರಶ್ನೆ, ಯಾರಿವಳು ಆ ನಿಗೂಢ ಮಹಿಳೆ? ಈಕೆಗೆ ದರ್ಶನ್ ಪ್ರಕರಣದಲ್ಲಿ ಹಿತಾಸಕ್ತಿ ಏನಿತ್ತು? ಹೌದು, ತನಿಖೆ ಮೂಲಗಳ ಪ್ರಕಾರ ಈ ಮಹಿಳೆಗೆ ರಾಜ್ಯದ ಉನ್ನತ ಮಟ್ಟದ ರಾಜಕಾರಣಿಗಳು ಮತ್ತು ಪ್ರಭಾವಿ ಉದ್ಯಮಿಗಳೊಂದಿಗೆ ನೇರವಾದಂಥ ಸಂಪರ್ಕ ಇದೆಯಂತೆ. ಈಕೆ ನಟಿಯೇ ಅಥವಾ ಪವರ್ಫುಲ್ ಲೇಡಿಯೇ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹೌದು, ಈಕೆ ಚಿತ್ರರಂಗದ ಹಿನ್ನೆಲೆಯಿಂದ ಬಂದವಳೆ ಅಥವಾ ತೆರೆಮರೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ನಡೆಸುವಂತಹ ಹೈ ಪ್ರೊಫೈಲ್ ಮಹಿಳೆಯೇ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಕೆ ಹೆಸರು ತನಿಖೆಯಲ್ಲಿ ಹೊರ ಬರ್ತಾ ಇದ್ದಂತೆ ಆಕೆಯನ್ನು ವಿಚಾರಣೆಗೆ ಕರೆತರದಂತೆ ಮತ್ತು ಆಕೆಯ ಬಂಧನ ಆಗದಂತೆ ತನಿಖಾಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ರಾಜಕೀಯ ರಂಗದಿಂದ ಭಾರಿ ಒತ್ತಡವೂ ಕೂಡ ಬರ್ತಾ ಇದೆ ಎನ್ನುವಂತಹ ವಿಚಾರವನ್ನು ಕೂಡ ಕೆಲವು ಬಲ್ಲ ಮೂಲಗಳು ಬಹಿರಂಗಪಡಿಸಿದ್ದಾವೆ.
ಈಗ ಇದು ಸತ್ಯವೂ ಅನ್ನೋ ರೀತಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಒಬ್ಬ ನಟನ ಅಭಿಮಾನಿ ಹತ್ಯೆ ಪ್ರಕರಣ ಹಾಗೂ ಈಗ ಕ್ರೈಮ್ ಪ್ಲಸ್ ಗ್ಲಾಮರ್ ಜೊತೆಗೆ ಉದ್ಯಮ ಹಾಗೇನೆ ರಾಜಕೀಯದ ಮೈತ್ರಿಕೂಟವಾಗಿ ಬದಲಾಗಿರುವಂಥದ್ದು ಸಾರ್ವಜನಿಕರಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಒಂದು ಹತ್ಯೆ ಪ್ರಕರಣದ ಹಿಂದೆ ಇಷ್ಟೆಲ್ಲ ಇದ್ದಾವ ಅನ್ನುವಂಥದ್ದು ಈಗ ಎದ್ದಿರುವಂತ ಪ್ರಶ್ನೆ. ಈ ಹೊಸ ತಿರುವು ಇದೆಯಲ್ಲ, ಇದು ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದಿಡಲಿದೆ ಅನ್ನೋದ್ರಲ್ಲಿ ಅನುಮಾನನೇ ಬೇಡ. ಈಗ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಬಾರ್ ಕ್ಯಾಶರ್ ಮೇಲೆ ಈ ದುರುಳರು ಒತ್ತಡವನ್ನು ಹಾಕಿದ್ರು. ಆ ದುರುಳರಿಗೆ ಸಹಾಯ ಮಾಡಿದ್ದು ಅಥವಾ ಈ ಸ್ಕೆಚ್ ಅನ್ನು ರೂಪಿಸಿಕೊಟ್ಟಿದ್ದು ಈ ನಿಗೂಢ ಲೇಡಿ. ಆ ನಿಗೂಢ ಲೇಡಿಯ ಎಂಟ್ರಿ ಈಗ ಭಾರಿ ಸಂಕಷ್ಟವನ್ನ ದರ್ಶನ್ಗೆ ತಂದಿಡಲಿದೆ ಅನ್ನೋದು ಈಗ ಕಾನೂನು ತಜ್ಞರ ಅಭಿಪ್ರಾಯ. ಕಾನೂನು ತಜ್ಞರು ಹೇಳೋದೇನು, ನ್ಯಾಯಾಲಯ ಯಾವುದೇ ಗಂಭೀರ ಪ್ರಕರಣದಲ್ಲಿ ಜಾಮೀನು ನೀಡುವಾಗ 2 ಪ್ರಮುಖ ಅಂಶಗಳನ್ನ ಪರಿಶೀಲನೆ ಮಾಡ್ತದೆ. ಆರೋಪಿಯಿಂದ ಸಾಕ್ಷ್ಯ ನಾಶವಾಗುವಂತ ಸಾಧ್ಯತೆ ಇದೆಯೇ, 1. 2ನೇದು, ಆರೋಪಿ ಅಥವಾ ಅವರ ಪರ ವ್ಯಕ್ತಿಗಳು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಅಪಾಯ ಇದೆಯಾ ಅಂತೇಳಿ. ಈಗ ಪೊಲೀಸರು ಕೋರ್ಟ್ಗೆ ಸಲ್ಲಿಸುವಂತಹ ಅಥವಾ ಸಿದ್ಧಪಡಿಸುತ್ತಿರುವಂತಹ ವರದಿ ಮತ್ತು ಅದಕ್ಕೆ ಪೂರಕವಾಗಿ ನಡೀತಿರುವಂತಹ ತನಿಖೆ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ದರ್ಶನ್ ಪರವಾಗಿ ಹೊರಗಿರುವಂತಹ ಪ್ರಭಾವಿ ಉದ್ಯಮಿಗಳು, ಅವರ ಅಭಿಮಾನಿಗಳು, ಹಾಗೇನೆ ಈ ಹೊಸ ನಿಗೂಢ ಮಹಿಳೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಸಾಕ್ಷಿಗಳಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಅನ್ನೋದು ಬರೆದು ಕೊಟ್ಟಿರೋದು ಮಾತ್ರವಲ್ಲದೆ ಕೋರ್ಟ್ ಜಾಮೀನು ಅರ್ಜಿಯನ್ನ ಈಗಾಗಲೇ 1 ವರ್ಷ ಸಲ್ಲಿಸಬಾರ್ದು ಅಂತ ಹೇಳಿ ಖಡಕ್ ಆಗಿ ಹೇಳಿರೋದಕ್ಕೆ ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಈಗ ಸಿಗ್ತಾ ಇದೆ. ಜೈಲಿನಲ್ಲಿ ಇದ್ರೂ ಕೂಡ ಹೊರಗಿನ ವ್ಯವಸ್ಥೆಯನ್ನು ಬಳಸಿ ಸಾಕ್ಷಿಗಳನ್ನ ಬೆದರಿಸುವಂತಹ ಉದ್ದೇಶವನ್ನ ಇಟ್ಕೊಂಡಿರುವಂತಹ ಈ ದರ್ಶನ್ ಅಂಡ್ ಪಟಾಲಂ, ಹಾಗೇನೆ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ದರ್ಶನ್ ಜೊತೆಗಿದ್ದಂತಹ ಸೂತ್ರಧಾರ ಪಾತ್ರಧಾರಿ ಎಲ್ಲವೂ ಕೂಡ ಆಗಿದ್ದಂತಹ ಪ್ರದೂಷು ಈಗ ಒಂದೊಂದೇ ವಿಚಾರಗಳನ್ನು ಬಹಿರಂಗಪಡಿಸ್ತಿರೋದನ್ನ ನೋಡಿದ್ರೆ, ಹಾಗೇನೆ ಇಲ್ಲಿ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ವಿಚಾರಗಳು ಕೂಡ ಬಹಿರಂಗ ಆಗ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಈ ಪರಪ್ಪನಾಗ್ರಹಾರವೇ ಕಾಯಂ ವಾಸಸ್ಥಾನ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಮುಂದಿನ ದಿನಗಳ ಈ ವಿಚಾರಣೆ ಏನಿದೆ ಇದು ಇನ್ನಷ್ಟು ಕಷ್ಟಕರ ಆಗಲಿದೆ. ಅವರ ಜೈಲು ವಾಸ ಮತ್ತಷ್ಟು ದೀರ್ಘ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನನೇ ಬೇಡ. ಒಂದಂತೂ ತಿಳ್ಕೊಳ್ಳಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಇನ್ನೂ ಕೂಡ ಅಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ಇದಕ್ಕೆ ಪೂರಕವಾದಂಥ ತನಿಖೆ ಕೂಡ ಆಗ್ತಿದೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳೋದ್ರ ಪ್ರಕಾರ ಇದೊಂದು ಷಡ್ಯಂತ್ರ, ಇದನ್ನ ಕಾಲಹರಣ ಮಾಡುವಂತಹ ಪ್ರಯತ್ನ ಅಂತಲೂ ಕೂಡ ಹೇಳಬಹುದು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈ ರೀತಿ ಹೊಸ ಆಯಾಮಗಳನ್ನು ಕೊಡ್ತಾ ಇರುವಂಥದ್ದು ದರ್ಶನ್ ಪ್ರಕರಣದಲ್ಲಿ ಕರ್ನಾಟಕದ ಪೊಲೀಸರು ಹಾಗೇನೆ ಸರ್ಕಾರ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರೋದ್ರ ಹಿಂದೆ ಸಾಕಷ್ಟು ವಿಚಾರಗಳಿದ್ದಾವೆ ಅನ್ನೋದು ಈ ಮೂಲಕ ಬಹಿರಂಗ ಆಗ್ತಿದೆ. ಬಟ್ ಈಗ ಆ ಪವರ್ಫುಲ್ ಲೇಡಿ ಯಾರು, ಆಕೆ ನಟಿಯೋ ರಾಜಕಾರಣಿಗಳ ಜೊತೆಗೆ ಆಕೆಗಿರುವಂಥ ಸಂಪರ್ಕ ಎಂತಹದ್ದು, ಇವೆಲ್ಲವೂ ಕೂಡ ಬಹಿರಂಗ ಆಯಿತು ಅಂತ ಹೇಳಿದ್ರೆ ಮತ್ತಷ್ಟು ರೋಚಕ ಸಂಗತಿಗಳು ಹೊರಗಡೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ನೀವು ಕಮೆಂಟ್ ಮಾಡ್ಬೋದು, ಅಲ್ಲಪ್ಪ ಇಷ್ಟೊತ್ತು ಕತೆ ಹೊಡೆದೆ, ಆದರೆ ಆ ಮಹಿಳೆ ಯಾರು ಅಂತಾನೆ ನೀನು ಹೇಳಿಲ್ವಲ್ಲ, ನಿನಗೂ ಕೂಡ ಆ ಮಹಿಳೆ ಯಾರು ಅಂತೇಳಿ ಗೊತ್ತಿಲ್ವಾ ಅಂತಲೂ ಕೂಡ ಹೇಳ್ಬೋದು. ಒಂದು ತಿಳ್ಕೊಳ್ಳಿ, ಪ್ರಕರಣ ತನಿಖೆ ಹಂತದಲ್ಲಿದೆ. ಆಕೆಯ ಮಾಹಿತಿ ಗೊತ್ತಿದ್ರೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಅಸಾಧ್ಯ. ಕಾನೂನಿನ ಪ್ರಕಾರ ಅದು ಅಪರಾಧ. ಆ ವಿಚಾರವನ್ನ ಪೊಲೀಸರು ತನಿಖೆ ಹಂತದಲ್ಲಿ ಇರೋದ್ರಿಂದ ಅವರೇ ಬಹಿರಂಗಪಡಿಸಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನಾವು ಬಹಿರಂಗಪಡಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವು ದಿನಗಳ ಕಾಲ ಕಾಯಿರಿ, ಎಲ್ಲವೂ ಕೂಡ ಅದಾಗೆ ಹೊರಗಡೆ ಬರ್ತದೆ. ಅವತ್ತಿಗೆ ನಿಮಗೂ ಕೂಡ ಅಚ್ಚರಿ ಕಾದಿರುತ್ತೆ, ಈ ಮಹಿಳೆನಾ ಅಂತೇಳಿ. ಆ ಮಹಿಳೆಯಿಂದ ಇಷ್ಟೆಲ್ಲ ಸಾಧ್ಯನಾ ಅಂತಲೂ ಕೂಡ ನಿಮಗೆ ಅನಿಸುತ್ತೆ. ಅವತ್ತಿಗೆ ನಿಮ್ಮ ಅಚ್ಚರಿಗೂ ಕೂಡ ಒಂದು ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ಸತ್ಯ. ಒಟ್ಟಿನಲ್ಲಿ ಈ ಪ್ರಕರಣ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇಷ್ಟು ಕ್ಲಿಷ್ಟ ಆಗ್ತದೆ, ಇಷ್ಟು ಕುತೂಹಲವನ್ನು ಕೆರಳಿಸ್ತದೆ, ಇಷ್ಟು ಗೊಂದಲಭರಿತವಾಗ್ತದೆ ಮತ್ತು ದಿನದಿಂದ ದಿನಕ್ಕೆ ಇನ್ನಷ್ಟು ಜಟಿಲವಾಗ್ತಾ ಹೋಗ್ತದೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಯಾರು ಆಲೋಚನೆ ಮಾಡಿರ್ಲಿಕ್ಕಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆಯೇ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿರಿ, ಅವಾಗ ನೋಟಿಫಿಕೇಶನ್ ಕೂಡ ಬರುತ್ತೆ. ನಿಮಗೆ ಅನಿಸುತ್ತೆ ಈಗ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.